ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಓಕೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿದಾಯಿತು. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಆರಾಧನೆ ಮಾಡೋದೇ ಒಂದು ರೀತಿ ಖುಷಿ ನಮಗೆ. ಯಾರೆಲ್ಲ ಇವತ್ತು ರಾಯರ ಪೂಜೆಯನ್ನು ಮಾಡ್ತಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಇವತ್ತು ಬೆಳಗ್ಗಿನ ತಿಂಡಿಗೆ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಈ ಒಂದು ಪನ್ನೀರ್ನ ನಾನು ಬೇರೆ ಯಾವುದೇ ರೀತಿ ಅಂಗಡಿಯಲ್ಲಿ ತಂದಿಲ್ಲ, ಮನೆಯಲ್ಲೇ ಮಾಡಿರೋದು. ಹಾಗಾಗಿ ಈ ಥರ ಸ್ವಲ್ಪ ಶೇಪ್ ಚೇಂಜ್ ಆಗಿದೆ ಅಷ್ಟೇ. ಮನೆಯಲ್ಲೇ ಕಡಿಮೆ ಮಸಾಲೆ ಎಲ್ಲ ಹಾಕಿ ಮಾಡ್ಕೊಳ್ಳೋದು ಅಭ್ಯಾಸ ಆಗಿದೆ. ಹಾಗಾಗಿ ಇದಕ್ಕೆ ಹೆಚ್ಚಿದ 2 ಈರುಳ್ಳಿ, 1 ಟೊಮೆಟೊ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೀನಿ. ಇವನ್ನೆಲ್ಲ ನಾನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ನಂತರ ಮಸಾಲೆಗೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ, ಯಾಕೆಂದರೆ ಹಸಿಮೆಣಸಿನಕಾಯಿ ಕೂಡ ಹಾಕಿರ್ತೀರ. ಈ ಗರಂ ಮಸಾಲೆನ ನಾನು ಮನೆಯಲ್ಲೇ ತಯಾರಿ ಮಾಡ್ಕೊಂಡಿರೋದು. ಮನೆಯಲ್ಲಿ ಹೇಗೆ ಮಾಡೋದು ಅಂತ ಒಮ್ಮೆ ವಿಡಿಯೋ ಮಾಡಿ ಹಾಕ್ತೀನಿ. ನಂತರ ಮಸಾಲೆ ರುಬ್ಕೊಳ್ಳೋದಕ್ಕೆ 1 ಹೆಚ್ಚಿದ ಈರುಳ್ಳಿ, ಅರ್ಧ ಟೊಮೆಟೊ, 1 ಹಸಿಮೆಣಸಿನಕಾಯಿ, ಸ್ವಲ್ಪ ತೆಂಗಿನಕಾಯಿ, ಚಿಟಿಕೆಯಷ್ಟು ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಳ್ತೀನಿ. ನಾನು ಮಸಾಲೆಗೆ ಇಟ್ಟಿದ್ದಂಥ ಖಾರದ ಪುಡಿ ಮತ್ತು ಧನಿಯಾ ಹಾಗೂ ಗರಂ ಮಸಾಲೆನ ಹಾಗೇನೆ ಹಾಕೋತೀನಿ. ರುಬ್ಬಿದ ಪೇಸ್ಟನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ 1-2 ಕುದಿ ಬರೋವರೆಗೂ ಕುದಿಸಿ, ನಂತರ ಮಸಾಲೆ ಜೊತೆಗೆ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಪನ್ನೀರನ್ನು ಸಹ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ದೋಸೆನ ಮಾಡಿದ್ದೆ ಫ್ರೆಂಡ್ಸ್ ಇವತ್ತು ನಾನು. ಈ ರೀತಿ ಹಳ್ಳಿ ಸ್ಟೈಲಲ್ಲಿ ಮತ್ತು ಕಡಿಮೆ ಮಸಾಲ ಹಾಕಿ ಮನೆಯಲ್ಲೇ ಮಾಡ್ಕೋಬಹುದು. ದೋಸೆ, ಚಪಾತಿ ಮತ್ತು ಪೂರಿಗೆ ಚೆನ್ನಾಗಿರುತ್ತೆ. ಒಮ್ಮೆ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾಂಬಾರು ಮತ್ತು ರೈಸ್ ಮಾಡಿದ್ದೆ. ಜೊತೆಗೆ ಹೆಸರು ಕಾಳನ್ನು ಮೊಳಕೆ ಕಟ್ಟಿ ಇಟ್ಟಿದ್ದೆ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇದರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ಇದು ನನ್ನ ಮೊದಲನೇ ಚಾನಲ್ ಆಗಿರೋದ್ರಿಂದ ನಾನು ಇಂಟ್ರೊಡಕ್ಷನ್ನೇ ಮರ್ತುಬಿಟ್ಟಿದ್ದೆ. ಯಾರೋ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು ಇಂಟ್ರೊಡಕ್ಷನ್ ಫಸ್ಟ್ ಕೊಡಬೇಕಿತ್ತು ನೀವು ಅಂತ. ನಾನು ವೈಕುಂಠ ಏಕಾದಶಿದು ವಿಡಿಯೋ ಹಾಕ್ಬಿಟ್ಟಿದ್ದೆ. ಹಾಗಾಗಿ ಇವತ್ತು ನಾನು ನನ್ನ ಪರಿಚಯನ ಮಾಡ್ಕೋತೀನಿ. ನನ್ನ ಹೆಸರು ಪಲ್ಲವಿ ಅಂತ. ನಾನು ಹಳ್ಳಿ ಹುಡುಗಿ. ನಮ್ಮ ಊರು ಹಾಸನದ ನಿಯರ್ ಬರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ಇಟ್ಸ್ ಮೈ ರಿಕ್ವೆಸ್ಟ್. ಓಕೆ ಫ್ರೆಂಡ್ಸ್, ನಾನಿವತ್ತು ವಿಶೇಷವಾದಂತಹ ಹೆಲ್ತಿ ಆ್ಯಂಡ್ ಸಿಂಪಲ್ ಜ್ಯೂಸಸ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ABC ಜ್ಯೂಸ್ ಅಂತ ಫೇಮಸ್ ಆಗಿರ್ಬೋದು ಫ್ರೆಂಡ್ಸ್, ಆದರೆ ಏನಲ್ಲಿ ಆ್ಯಪಲ್ನ ಬಿಡಿ, ಆಮ್ಲನ ತಗೊಳ್ಳಿ. ಹಾಗೆಯೇ ಕ್ಯಾರೆಟ್, ಬೀಟ್ರೋಟ್ ಮತ್ತು ಲೆಮನ್ನು. ಕ್ಯಾರೆಟನ್ನು ಜ್ಯೂಸ್ ಮಾಡಿ ಅಥವಾ ಹಾಗೆ ತಿನ್ನೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸ್ಕಿನ್ ಲೈಟ್ ಆಗುತ್ತೆ, ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ವಿಟಮಿನ್ C ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಎರಡನೆಯದು ನೆಲ್ಲಿಕಾಯಿ. ಇದು ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಬ್ಲಡ್ಡನ್ನು ಶುದ್ಧ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಪಿಂಪಲ್ಸು, ಬ್ಲ್ಯಾಕ್ ಹೆಡ್ಸ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಕೊಬ್ಬನ್ನು ಕಡಿಮೆ ಮಾಡಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅಸ್ತಮ ಇರೋರು ಡೈಲಿ ತಗೊಳ್ಳೋದ್ರಿಂದ ಅಸ್ತಮ ಕಡಿಮೆ ಆಗುತ್ತೆ. ಏರ್ ಫಾಲ್ ಆಗ್ತಾ ಇದ್ದರೆ ಏರಂತೂ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಸ್ಕಿನ್ ತುಂಬ ಲೈಟ್ ಆಗೋಕ್ಕೆ ಶುರುವಾಗುತ್ತೆ. ಇದು ಬೀಟ್ರೋಟ್. ಇದು ನಮ್ಮ ಹೃದಯಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಮೆದುಳಿನ ಕಾರ್ಯಕ್ಕೆ ಸಹಾಯ ಮಾಡುತ್ತೆ, ರಕ್ತದ ಒತ್ತಡವನ್ನು ಕಮ್ಮಿ ಮಾಡುತ್ತೆ. ಹಾಗೆಯೇ ಸ್ಕಿನ್ನನ್ನು ತುಂಬ ಲೈಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. 4 ಪದಾರ್ಥಗಳೇನಿದೆ, ಕ್ಯಾರೆಟ್, ಬೀಟ್ರೋಟ್, ನಿಂಬೆಹಣ್ಣು ಮತ್ತು ನೆಲ್ಲಿಕಾಯಿ, ಈ 4 ಪದಾರ್ಥಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಕಂಡುಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.